ಓ, ಏನು ಸವಾರಿ ಇಲ್ಲಿ ತನಕ ಬರ್ತಾ ಇದೆಯಲ್ಲ. ಏನಾರು ಕೆಲಸ ಇಲ್ಲದೆ ಬರಲ್ಲ. ಎಂಥದೋ ಹರ್ಕತ್ತಾಗಿರ್ಬೇಕು. ಅಲ್ಲ ಮಗ ಎಂತಾರು ಹೇಳಿ ಕಳಿಸ್ಗಿಳ್ಸನ ಎಂಥದ ಇನ್ನು. ನೆಟ್ಟಿಗೆ ಹೊರಗಡೆ ಸಿಕ್ಕಿದಾಗ ಮಾತಾಡೋಕ್ಕಾಗಲ್ಲ. ನನ್ನ ಹತ್ರ ಎಷ್ಟು ಬೇಕೋ ಅಷ್ಟು ಮಾತಾಡಿ ನಾನು ಇತ್ಲ ಕಳಿಸ್ಕೊಂಡು ಅವರಿಬ್ಬರು ಒಟ್ಟಿಗೆ ಮಾತಾಡ್ತಿರ್ತಾರೆ. ಶೇಖರ ಹೇಳೋದೇನು ಸುಳ್ಳೇನಲ್ಲ. ನಾನು ಇನ್ಮೇಲೆ ಮಾಡ್ತೀನಿ, ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಇದು ಓದ್ತೀನಿ. ಎಂತ ನೋಡ್ತಾ ಇದ್ದಾರಲ್ಲ, ಅಡಿಕೆ ಎಷ್ಟು ಹೊಳ್ಳೆರೆ ಅಂತನೇನು. ಮಾವನ್ ಥರದ ಹಿಂಗ್ಸ್ ಮಾತ್ರ ಬರೋದಾದ್ರೆ ಸುಮ್ಮನೆ ಮನೆ ಒಳಗೆ ಬರ್ಬೇಕಪ್ಪ. ಎಂತಕ್ಕೀಗ ಅಲ್ಲೆಲ್ಲ ನೋಡೋದು. ನಾನು ಅತ್ಲಾಗ ಇವತ್ತೇ ಕೆಳಗೆ ಹೊಳ್ಳಿಟ್ಟೆ, ತೆಗೆದು ಎಲ್ಲ ಮೇಲೆ ಹೊಳ್ಬೇಕಿತ್ತು. ಮಾಡಿದ ಮೋಸಾತು. ಎಂತ ಎಂತ ಹಂಗೆ ನೋಡ್ತಾ ನಿಂತಿರಲ್ಲ. ಸಣ್ಣ ಸಣ್ಣ ಮಾತಾಡು ಸ್ವಲ್ಪ. ನಿನ್ನ ದೋಸ್ತು ಗೊತ್ತಾತಾರೆ ನೋಡಲಿ. ಅಲ್ಲಿ ಅಡಿಕೆ ಹಳ್ಳಿವೆಲ್ಲ ನೋಡ್ತಾ ನಿಂತಾರೆ. ಇನ್ನು ಅದಕ್ಕೂ ಕಣ್ಣಾತೇನು. ಎಲ್ಲ ಅಡಿಕೆ ಕಡಿಮೆ ಕಡಿಮೆ ಅಂತಾರೆ, ಇವ್ರ ಮನೇಲಿ ಜಾಸ್ತಿ ಆಗಿದೆ ಅಂತ. ಯಾರು ಸುದ್ದಿ ಹೇಳ್ತಿದ್ದೀರಿ? ಓ ಪಾರ್ವತಕ್ಕ, ನಿಮ್ಗೆ ಎಂತ ಆಗ್ಯದ್ರಿ? ಏನು ಮಾತಂತ ಆಡ್ತಿದ್ದೀರಿ ಹಂಗಾರೆ? ಪಾಪ ಮನೇಲೆಲ್ಲ ಹಿಂಗಾಗ್ಯದಲ್ಲ, ಅವ್ರಿಗೆ ನನ್ನ ಹತ್ರ ಹೇಳ್ಕೊಂಡೇ ಇದ್ರೆ ಸಮಾಧಾನ ಆಗಲ್ಲ. ಅದಕ್ಕೆ ಗೊತ್ತಾದಾರೇನು? ಸುಮ್ಮನೆ ಇದ್ಬಿಡಿ. ಮತ್ತು ಅವರಿದ್ರೆ ಏನಾದ್ರು ಕೊನ್ಕಿನ ಮಾತಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ನೋಡಿ, ಹೇಳಿನಿ. ಪಾರ್ವತಕ್ಕ, ಏನು ಅಲ್ಲೇ ನೋಡ್ತಾ ನಿಂತ್ರಲ್ಲ, ಬರಲಿ ಬರಲಿ ಈಚೆಗೆ ಬರಲಿ. ಓಹೋ, ನಿನ್ನ ಹತ್ರ ಹೇಳ್ಕಿಡೋಕ್ಕಾಗ ಗೊತ್ತಾದಾರೆ ಏನೀಗ ನೋಡು. ಏನೋ ಬೇಕಾಗ್ಯದೆ, ಹರ್ಕತ್ತಲ್ಲ ಒಡುಳಿ ಗಿಡುಳಿ ಖಾಲಿ ಆಗ್ಯದ, ಇನ್ನೆಂತದ ಹೇಳಕ್ಕೆ ಬರ್ತಾರಂತೆ. ನಾ ಇಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಹಿಂದ್ಗಡೆಯಿಂದ ಅತ್ಲಾಗೆ ಎಲ್ಲಾರು ಹೋಗ್ತೀನಿ. ನಾ ಎಲ್ಲಿ ಹೋಗಿನಿ ಕೇಳ್ರೆ ಮನೇಲಿ ಇಲ್ಲ ಅನ್ನೋ, ಈಗಲೇ ಹೇಳಿನಿ. ಹೋ ಸೀತಿದ್ದೇನು? ಅಲ್ಲ, ನಾನು ಒಬ್ಳು ಹಂಗಿದ್ದಾಳೆ. ಇಲ್ಲದೆ ಎಲ್ಲಿಗೆ ಹೋತೀಯ ಅದು ಈ ಕೆಲಸದಿಂದಲ್ಲಿ? ಏನಿಲ್ಲದೆ ಯಾವಾಗಲೂ ಎಲ್ಲಿಗೂ ಬೈಲು ಹೊಲ್ದಾಳೆ ಅಲ್ಲ ನೀನು. ಈ ಅಡಿಕೆ ಕೊಯ್ಲ ಸೀಸನ್ ಅಲ್ಲ ಅಂತ ಎಲ್ಲಿಗೂ ಹೋಗಲ್ಲ ಬಿಡು. ಇದು ಅಡಿಕೆ ನೋಡ್ತಾ ನಿಂತೆ. ಬಣ್ಣ ಅಂದರೂ ಬಣ್ಣ ಕಳೆ ಸೀತಾ. ಅಡಿಕೆ ಬೇಸ ಮಟ್ಟಿಗೆ ಹದ ಏನಿದ್ರು ನಮ್ಮ ಗುಂಡಪ್ಪಣ್ಣಂದೇ ಸೈ. ಎಂಥ ಚಂದ ಬಣ್ಣ ಬಂದದೆ ನೋಡು. ಫಸ್ಟ್ ರೇಟಿಗೆ ಹೋಗ್ತದೆ ಸೀತಾ. ಅಲ್ಲ ಹೋಗ್ಲಪ್ಪ, ಒಳ್ಳೇದಾಗಲಿ. ಗಂಡ ಹೆಂಡತಿ ಪಾಪ ಯಾರಿಗೇನು ಅನ್ಯಾಯ ಮಾಡೋಕ್ಕೆ ಹೋಗ್ಲಾ? ಹಾಗೆ ಮಕ್ಕಳು ಬಂಗಾರದಂಗಿದ್ದಾವ. ಒಳ್ಳೇದಾಗಲಿ. ಮುಟ್ತೀನಿ ಮಾರತಿ, ಮುಟ್ತೀನಿ. ಕಡಿಗೆ ನಂದೇ ಕಣ್ಣಾದರೂ ಆಗಿತ್ತು. ಒಳ್ಳೆ ಬಣ್ಣ ಬಂದದ ಹಂಗಂತ. ಓ ಪಾರ್ವತಕ್ಕ, ನಿಮಗೊಂದು ಯಾವಾಗಲೂ ನಿಮ್ಮ ಗುಂಡಪ್ಪಣ್ಣನ ಹೊಗಳದೇ ಇದ್ರೆ ಆಗಲ್ಲ. ಬರಲಿ, ಏನು ಪೂರ್ತಿ ಅಡಿಕೆ ಅವರೇ ಬೇಯಿಸೋದಲ್ಲ, ಹದ ಎಲ್ಲ ನೋಡೋದು ನಾನೇ ಬೆಂಕಿ ಮುಂದೂಡಿ. ಬಲ್ಲಿ ಈಚೆಗೆ ಬಲ್ಲಿ, ಬಿಸಿಲಲ್ಲಿ ಎಂತಕ್ಕೆ ನಿಂತೀರಿ? ಓ ಎಲ್ಲದರ ಹೋಗಾಗ್ಯದೆ ಪಾಪ. ಅವ್ರು ಯಾವಾಗ ನೋಡಿದ್ರು ಹೊಗಳ್ತಿರ್ತಾರೆ. ಇಬ್ಬರಿಗೊಂದು ಬಲ್ಲಿ ಭಾರತಕ್ಕ. ಆದರೂ ನೀವು ಈ ದಿನದಲ್ಲಿ ಮನೆ ಬಿಟ್ಟು ಎಲ್ಲಿಗೂ ಹೋಗ್ತಿರಲ್ಲ. ಮನೇಲೆಲ್ಲ ಹುಷಾರದಾರ? ಪಾಪಕ್ಕ ಫೋನ್ಗಿನ್ ಮಾಡಿತ್ತಾನ? ಅಲ್ಲ ಈಚೆ ಕುತ್ಕೊಳ್ಳಿ, ಬಲ್ಲಿ ಕುತ್ಕೊಳ್ಳಿ. ನಾನು ಒಬ್ಬಳು ಹಂಗಿದ್ದಾಳೆ. ಕೂತ್ಕೊಳ್ಳೋದೇ ಸಹ್ಯ ಸೀತಾ, ಕೂತ್ಕೊಳ್ಳೋದೇ ಸಹಿ. ನಂದೊಂದು ಹಣೆ ಬರ ನೋಡು. ನೆಟ್ಟಗ 4 ದಿನ ಒಂದು ಕುಸ್ಕುಸಿಲ್ ಮನೆ ಒಳಗೆ ಇರಂಗಿಲ್ಲ. ಎಂತಾರು ಒಂದು ಯಾರಿಗಾರು ಒಬ್ಬರಿಗೆ ತೊಂದರೆ ಆಗಲೇಬೇಕು. ಎಂತ ಮಾಡ್ತಿ ಹೇಳ? ಒಂಥರ ತೀರ ತಲೆ ಕೆಟ್ಟಂಗೆ ಅದಕ್ಕೂ. ಮತ್ತು ಎಲ್ಲಿಗೆ ಹೋಗದೆ? ಮಗಳಿದ್ದಂಗೆ ನೀನೊಬ್ಳು ಇದ್ದೀಯ, ಇಲ್ಲೇ ಬರೋದು ಒಂಚೂರು ತಲೆ ಬೇಜಾರು ಕಮ್ಮಿ ಮಾಡ್ಕೊಳ್ಳೋಣ ಅಂತ. ಈಗ ಹೊರೆ ಆಯ್ತು, ಕರೆ 2 ದಿನ ಬಿಟ್ಟು ತೆಗಿಯೋದು ಅಂತಿದ್ದೆ. ಹಂಗೆ ಒಂಚೂರು ಪುರುಷೊತ್ತು ಇತ್ತಲ್ಲ ಅಂಥೇಳಿ ಒಂದೇ ಮರತಿ. ಗುಂಡಪ್ಪಣ್ಣ ಎಲ್ಲಿಗೆ ಹೋಗ್ಯ ಸೀತಾ? ಇವರು ತೋಟಕ್ಕೆ ಗದ್ದೆಗೆ ಎಲ್ಲಿಗೆ ಹೋಗಿರ್ಬೇಕು ಭಾರತಕ್ಕ. ಈ ಹೇಳಿ ಕೇಳಿ ಹೋತಾರನ್ ಹೇಳಿ. ಎಂತ ಆಯ್ತು ಭಾರತಕ್ಕ? ಎಂತಕ್ಕೆ ಹಿಂಗೆ ತಲೆ ಕೆಡ್ಸ್ಕೊಂಡಿರಿ? ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಲ್ಲದಕ್ಕೂ. ಏನೋ ಒಂದು ಆತದೆ. ಈಗ ನಿಮ್ಮ ಆರೋಗ್ಯದ ಕಡೆ ಫಸ್ಟ್ ನೀವು ಗಮನ ಕೊಟ್ಕೋಬೇಕು.
ಅಲ್ಲಿಂದ ಇಲ್ಲಿ ಈ ಬಿಸಿಲಲ್ಲಿ ಬಂದಿರಲ್ಲ. ಒಂದು ಫೋನ್ ಮಾಡಿದ್ರೆ ನಾನೇ ಅಲ್ಲಿ ಗದ್ದೆ ತಲುಪಿಸಿ ಎಲ್ಲಾರು ಬಂದಾರು ಗೊತ್ತಿದ್ದೆ. ಮೊದಲೇ ಉಬ್ಬು ಹತ್ತಕ್ಕೆ ಆಗಲ್ಲ ಅಂತೀರಿ, ಕಾಲು ಬೇರೆ ನೋವು. ಕಾಲು ನೋವು ಹೆಂಗಾತೀಗ? ಪರವಾಗಿಲ್ಲ? ಕಾಲು ನೋವು ಪರವಾಗಿಲ್ಲ. ಅದೇನೆ ಹೇಳೋದು ಎತ್ಲ ಕೇಳ್ತೆ, ಒಬ್ರಿಗಲ್ಲ ಒಬ್ರಿಗೆ ಏನಾರು ತೊಂದರೆ ಆಗ್ಬೇಕೆ ನಮ್ಮ ಮನೇಲಿ. ಯಾರು ಎಂತಾರು ಮಾಡಿಸಿಟ್ಟಾರೋ ಏನಂತಲೇ ಗೊತ್ತಾಗಲ್ಲ ನೋಡೋ. ನನಗೆ ಒಂಥರ ಬೆಳವಣಿಗೆ ನೋಡೋಕ್ಕಾಗದೆ ಯಾರೋ ಏನೋ ಮಾಡ್ಯಾರೇನೋ. ಹೆಸ್ರು ಮನೆಗೊಂದು ಹೋಗಿ ಬಂದಿದ್ರೆ ಆತೈತೆ. ನಿಂಗೆ ಪುರುಸೊತ್ತಾದೇನೋ ಕೇಳೋಣ, ಗುಂಡಪ್ಪಣ್ಣ ಬೈತಾರೆ ಪುಣ್ಯತ್ಗೈತಿ. ಅದಕ್ಕೆ ನಾ ಕೇಳ್ಕೊಂಡಿದ್ದೀಗ ಅವ್ರು ಎಲ್ಲದಾರೆ ಅಂತ. ಅಲ್ಲಿ ಎಸಿದ್ರೆ ಮತ್ತೇನಿಲ್ಲ, ನನಗೂ ನಿಂಗೂ ಇಬ್ಬರಿಗೂ ಸೇರಿಸಿ ಇದು ಮಾಡ್ತಾರೆ. ಎಲ್ಲಾರು ಪುರುಸೊತ್ತಿದ್ರೆ ಪುಟಕ್ಕಂದ ಜಾತಕ ಪಾತಕ ಎಂತಾರು ತೋರ್ಸೋದಾದ್ರೆ ಹೆಸ್ರು ಮನೆಗೊಂದು ಹೋಗಿ ಬರ ನಾನು. ಎಂತ ಪಾರ್ವತಕ್ಕ ಅಂಥದ್ದು ಎಂತ ಆಗ್ಯದ ನಿಮ್ಮ ಮನೇಲಿ? ಮಾಡ್ಸೋದು ಗೀಡ್ಸೋದು ಎಲ್ಲ ಸುಳ್ಳ್ರಿ. ಅದು ಹಿಂದೆಲ್ಲ ಏನು ಇತ್ತ ಎಂಥದ, ಈಗಿನ ಕಾಲದಲ್ಲೆಲ್ಲ ಎಲ್ಲಿ ಪಾರ್ವತಕ್ಕ? ಅವ್ರವ್ರ ಮನೆದು ಅವ್ರವ್ರ ಕೆಲಸ ಮಾಡ್ಕೊಂಡ್ರೆ ಸಾಕಾಗಿದೆ. ಬೇರೆಯವ್ರಿಗೆ ಎಂತಕ್ಕೆ ಇದು ಮಾಡೋಕ್ಕೆ ಹೋಗ್ತಾರೆ? ಅದು ಅಲ್ಲದೆ ನೀವು ಯಾರಿಗೆ ಎಂತ ಮಾಡಿರಬೇಕತ್ತಲ್ಲ, ಖಾಲಿ ಒಂದು ಹೊಟ್ಟೆ ಕಿಚ್ಚಿಗಾಗಿ ಇಷ್ಟೆಲ್ಲ ಮಾಡ್ತಾರೆ ಅಂತೀರ ಜನ? ಇಲ್ಲ, ಹಾಗೆಲ್ಲ ಇಲ್ಲ. ಮನುಷ್ಯ ಅಂದಮೇಲೆ ಎಂತಾರು ಒಂದೊಂದು ಹಿಂಗೆ ಗೊತ್ತಿರ್ತವ್ರಿ. ಒಳ್ಳೇದಾದಾಗ ನಮ್ಮ ಗಮನಕ್ಕೆ ಬರೋಲ್ಲ ಅದು. ಕೆಟ್ಟದ್ದೇನಾರು ಆದ ಕೂಡಲೇ ಅಯ್ಯೋ ಏನೋ ಹಂಗನೋ ಹಿಂಗನೋ ಅಂತ. ಈಗ ಅದೇ ನೀವೇ ಅವತ್ತು ಹೇಳ್ತಿದ್ರಿ, ಒಳ್ಳೇದಾದ ಕೂಡಲೇ ಅಯ್ಯೋ ನಾವು ಮಾಡಿದ್ದು, ನಾವು ಕಷ್ಟಪಟ್ಟು ಮಾಡಿದ್ದು ಅಂದ್ಕೊತೀವಿ. ಏನಾಗಲ್ಲ, ಆತದ್ದು ಬಿಡಿ. ದೇವ್ರು ನಡೆಸ್ಕೊಟ್ಟು ನಿಮ್ಮ ಮನೆಗೆ ಏನು ತೊಂದರೆ ಏನಿಲ್ಲ. ಎಂತ ಆಗ್ಯದ? ಅಂಥದ್ದು ಏನಾಗ್ಯದ ಪಾರ್ವತಕ್ಕ? ಮತ್ತೆಂತ ಅಲ್ಲೇ ನಿಂಗೆ ಗೊತ್ತಲ್ಲ, ನಮ್ಮ ಸಾರದ ಒಂದು ಎಂಥದ ಒಂದು ವ್ಯಾಪಾರ ಅಂತ ಮಾಡೋಕ್ಕೆ ಶುರು ಮಾಡ್ಕೊಂಡು ಸುಮ್ಮನೆ ಹೇಳೋದಲ್ಲ, ಘನದೊಂದು 4 ಕಾಸು ಮಾಡ್ಕೊಂಡಿತ್ತು ಕೈಯಲ್ಲಿ. ಇನ್ನೂ ಏನೇನೋ ಎಲ್ಲ ಮಾಡ್ಬೇಕು ಅನ್ನೋ ತಲೆಯಲ್ಲಿ ಇತ್ತು ಪಾಪ. ಅದಕ್ಕೂ ಎಂತ ಮಾಡ್ತೀವಿ, ಇದ್ದಕ್ಕಿದ್ದಂತೆ ಈಗ ಅದು ಕೊಡಲ್ಲೆಲ್ಲ ನಿಮ್ಮ ಇದು ಚೆನ್ನಾಗಿಲ್ಲ, ನಾವು ಬೇರೆಯವ್ರ ಹತ್ರ ತಗೋತೀವಿ ಅಂಥೇಳಿ ಎಲ್ಲ ಇದು ಎಲ್ಲೆಲ್ಲಿ ಕೊಡ್ತಿತ್ತು ಅಲ್ಲೆಲ್ಲ ಕೊಡ್ತಾ ಇದ್ದಾರಂತೆ. ಮಾಡಿಟ್ಟಿದ್ದು ಸುಮಾರು ಮನೇಲಿ ಹಾಗೆ ಬಿದ್ದದೆ. ಅದಲ್ಲದೆ ಅದ್ರ ಹೆಸರು ಹೇಳಿ ಯಾರೋ ದುಡ್ಡು ಇಸ್ಕೊಂಡೋಗ್ಯಾರಂತೆ. ಅವ್ರಾರು ಕೊಡೋರು ಯಾವ ಥರದ ಜನ ಇರ್ಬೇಕು ನೋಡೋಣ ಹೇಳಿ. ಕೊಟ್ಕೊಂಡು ಇದಕ್ಕೇನೋ ಭಾಳ ಬೈದಾರೋ ಏನೋ ಮಾಡ್ಯಾರಂತೆ. ಹಾಗಾಗಿ ಭಾಳ ಮನ್ಸಿಗೆ ತಗೊಂಡದೆ. ಮನ್ಸಿ ಯಾವಾಗಲೂ ಈ ಥರ ಆಗಿದ್ದು ನಾನು ನೋಡಲ್ಲ. ಎರಡೆರಡು ಸತಿ ಹೇಳೋಣ ಅಂತ ಜ್ಞಾನ ಮಾಡಿದೆ, ಸೀತಾರ ಮನೆಗೆ ಹೋಗು, ಅದು ಎಂತಾರು ಹೇಳ್ತದೆ, ಸಮಾಧಾನ ಆಗ್ತದೆ ಅಂತ. ಮೊದಲೇ ಒಂಥರ ಅದಕ್ಕೂ ನಿನ್ಕೊಂಡ್ರೆ ಅಷ್ಟಕ್ಕಷ್ಟೇಯ ಬೇಕಂತಲೇ ಹೇಳ್ತೀನಿ ಅಂತ ತಿಳ್ಕೊಂಡ್ರೆ ಏನು ಸಾಯೋದು ಹೇಳ. ಅದಕ್ಕೆ ಹೇಳೋಕ್ಕೆ ಹೋಗಲ್ಲ, ನಾನೇ ಬಂದೆ ಮರತಿ. ಅಲ್ಲಷ್ಟು ಗನಗಾತಿದೆ. ಇದ್ದಕ್ಕಿದ್ದಂತೆ ಎಲ್ಲರೂ ಬೇಡ ಅಂತ ಹೇಳ್ಬೇಕಾರೆ ಏನೋ 2-3 ಅಂಗಡಿಯರು ಮಾತ್ರ ನಿಮ್ಮದೇ ಚೆನ್ನಾಗದೆ ನೀವೇ ತಂದುಕೊಡಿ ಅಂದಾರಂತೆ. ಸುಮಾರು 8-10 ಇದಕ್ಕೂ ಕೊಟ್ಟಂಗೆ ಕೊಡ್ತಿದ್ದೆ. ಬತ್ತ ಇನ್ನೂ ಇದಾಗಿದ್ವಪ್ಪ. ನಂಗೆ ಅದು ಲೆಕ್ಕ ಸೂತ್ರ ಗೊತ್ತೂ ಇಲ್ಲ. ಸ್ವಲ್ಪ ಮಾಡ್ತಿತ್ತು. ಆ ಪ್ರೇಮ್ ಬರೋಕ್ಕೆ ಶುರು ಮಾಡಿದ್ಮೇಲೆ ಅಂಕನ ತರೋದು, ಬೀಸೋದು, ಹುರಿಯೋದು, ಮಾಡೋದು ಅಂತ ಒಂದು ಗಳಿಗೆ ಪುರ್ಸತ್ತಿರಲ್ಲ. ವ್ಯಾಪಾರ ಭಾಳ ಚೆನ್ನಾಗಾದೆ ಅಂತ ಹೇಳ್ತಿತ್ತು. ಹಿಂಗಾಗ್ಬೇಕಂದು ನೋಡೋಣ ಹೇಳಿ. ಓ, ಇವ್ರು ಹೇಳಿದ್ದು ಹೌದೇ? ಹಂಗಾರೆ ಏನೋ ಆಗ್ಯದೆ. ಆದರೂ ಭಾರತಕ್ಕೆ ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದಾರಲ್ಲ. ಶಾರದಾ ಬೇರೆ ಕಡೆ ಇದ್ದು ಬಂದಿದ್ದು, ಮಗುಗೆ ಸೊಸೆಗೆ ಜಗಳ ಆಗಿದ್ದು ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಾರೇನು. ಎಲ್ಲ ನನ್ನ ಹತ್ರ ಹೇಳ್ಕಿದ್ದಾರೆ ಅಂತ ಮಾಡಿದ್ದೆ. ಇರಲಿ, ಅವ್ರವ್ರ ಮನೆ ವಿಚಾರ ಅವ್ರವ್ರ ಹತ್ರನೇ ಇರಲಿ. ನನಗೆ ಎಂತಕ್ಕೆ ಅವರು ಭಾರತಕ್ಕೆ ಹಿಂಗೆ ಮಾಡ್ತಾರೆ ಅಂತ ತಿಳ್ಕೊಂಡಿರಲಿಲ್ಲ. ಸೀತಾ, ಎಂತ ಜ್ಞಾನ ಮಾಡ್ತಿದ್ದೀಯ? ನಾ ಹೇಳಿದ ಅಲೇಸ್ದ? ಭಾರತಕ್ಕ? ಹ್ಞೂ ಅಲೇಸ್ದೆ ಮರ. ಎಂತ ಆಗಿದೆ ಅಂತ ನೋಡೋದು ಅಂದರೆ ಒಂದು ಕೆಲಸ ಭಾರತಕ್ಕ. ಈಗ ಶಾರದು ಶುರು ಮಾಡೋಷ್ಟೊತ್ತಿಗೆ ಯಾರು ಇದನ್ನು ಮಾಡಿರಲ್ಲ. ಈಗ ಯಾರು ಬಾಯಲ್ಕೊಂಡು ನಾವು ಹಂಗಿದ್ದ ಪೌಡ್ರ್ ಮಾಡಿಕೊಡ್ತೀವಿ, ಹಿಂಗಿದ್ದ ಪೌಡ್ರ್ ಮಾಡಿಕೊಡ್ತೀವಿ ಅಂತಿರ್ತಾರೆ. ಆ ಥರದವ್ರು ಯಾರೋ ಬಂದು ಕೊಡೋಕೆ ಶುರು ಮಾಡಿದ್ರೆ ಏನು? ಈ ಶಾರದ ಶುರು ಮಾಡೋಷ್ಟೊತ್ತಿಗೂ ಹಿಂಗೆ ಬೇರೆಯವ್ರ ಹತ್ರ ಬಿಟ್ಟೇ ಇದ್ರ ಹತ್ರ ತಗೊಂಡಿದ್ದಲ್ಲ, ಹಾಗೆಯ ಅಲ್ಲಿಗೆ ಏನು ಮಾಡಬೇಕು, ಇದ್ರದ್ದು ಇನ್ನೂ ಚೆನ್ನಾಗಿ ಮಾಡಿ ಏನು ತೊಂದರೆ ಇಲ್ಲಿದ್ದಂಗೆ ಮಾಡಿಕೊಡ್ಬೇಕು. ಈ ಅಂಗಡಿಯರು ಎಷ್ಟೇ ಇದು ಮಾಡಲಿ, ಜನ ತಗೊಂಡವ್ರು ಹೆಂಗೆ ತಗೋತಾರೋ ಅದ್ರ ಮೇಲೆ ಭಾರತಕ್ಕ ಇವೆಲ್ಲ.
ಅದು ಬೇಡ ಇದೇ ಕೊಡಿ ಅಂತ ಅವ್ರು ಕೇಳಿದ್ರೆ ಅಂಗಡಿಯರಿಗೇನು ಹುಚ್ಚ ಬೇರೆಯವ್ರಿಗೆ ಸುಮ್ಮನೆ ಲಾಭ ಮಾಡ್ಕೊಡೋಕ್ಕೆ. ಮತ್ತು ಇದಕ್ಕೆ ಹೇಳ್ತಾರೆ ಅವಾಗ ಸ್ವಲ್ಪ ದಿವಸ ಕಾದು ನೋಡೋಕೆ ಹೇಳಿ, ಈಗಲೇ ಅಷ್ಟು ತಲೆ ಕೆಡ್ಸ್ಕೊಳೋದು ಬೇಡ. ಅವರು ಅದಕ್ಕಾಗಿ ಅದಷ್ಟು ತಲೆ ಕೆಡ್ಸ್ಕೊಂಡದ ಪಾರತಕ್ಕ. ಬಿಸ್ನೆಸ್ ಅಂದಮೇಲೆ ಇವೆಲ್ಲ ಆತಿರ್ತವೆ ಹೋತಿರ್ತವೆ, ಅದಕ್ಕೆ ತಲೆ ಕೆಡ್ಸ್ಕಿ ಕುತ್ಕೊಂಡ್ರೆ ಆತದನ್ರಿ. ಹೂನೇ, ನಾನು ಹಿಂಗೆ ಹೇಳಿದೆ, ನೀ ಹೇಳ್ದಂಗೆ ಹೇಳಿದೆ ನಾನು. ಆದರೆ ಎಂತ ಮಾಡ್ತೆ, ಒಂದೇ ಸತಿ ಒಂಥರ ಕೈ ಕಟ್ದಂಗೆ ಆಗ್ಯದಲ್ಲ. ಈಗ ಮಾವನ ಹತ್ರ ಸೈನ್ ಹಾಕ್ಸ್ಕೊಂಡು ಜಮೀನ್ ಮೇಲೆ ಲೋನ್ ಬೇರೆ ತಗೊಂಡದೆ. ಅದು ಸ್ವಲ್ಪ ಖಾಲಿ ಮಾಡಿ ಸ್ವಲ್ಪ ಹಾಗೆ ಇಟ್ಕೊಂಡದಂತೆ. ಮೊನ್ನೆ ಎಲ್ಲ ಹೇಳ್ತು ಎಂಥದನ್ನ ಬೇರೆ ಇದು ಮಾಡಬೇಕಿತ್ತಂತಪ್ಪ. ಮೇಲೆ ಅವೇನು ಪಟ್ನ ಬತ್ತವಲ್ಲೇ ಹೆಸರು ಇವೆಲ್ಲ ಇರ್ತಾವಲ್ಲ, ಅದನ್ನ ಎಂಥದ ಹಾಕಿದ್ರೆ ಎಂತ ಎಲ್ಲ ಸುಮಾರು ಹೇಳ್ತು. ನಂಗೆ ಅವು ಹೇಳೋಕ್ಕೆ ಗೊತ್ತಾಗಲ್ಲ. ಹಂಗೆ ಮಾಡಬೇಕು ಅಂತ ಹೇಳ್ತಿತ್ತು. ಈಗ ಅಡಿಕೆ ಕೊಯ್ಲು ಮುಗಿದ್ಮೇಲೆ ಒಂದು ಎಂಥದ್ದು ಮಿಷಿನ್ ಎಲ್ಲ ಬತ್ತವಂತೆ, ಅದಕ್ಕೆ ತಂದ್ಕೊಂಡು ಕೆಲಸಕ್ಕೂ ಇನ್ನಿಬ್ಬರನ್ನ ಇಟ್ಕೊಂಡು ಎಲ್ಲ ಮಾಡಬೇಕು ಅಂತ ನಾ ಜ್ಞಾನ ಮಾಡ್ಕೊಂಡಿದ್ದೆ. ಹಿಂಗಾಗ್ಯದೆ ಅಂತ ಏನು ಅಳ್ತದೆ. ನೀನು ಅದು ಒಳ್ಳೆದು ನೋಡಿದ್ರೆ ಏನು ಅಂತೀಯ. ಪಾಪಣ್ಣ ಪಾಪಣ್ಣ ಅಂತ ಹೇಳ್ತಾನೆ. ಅವನಿಗೆ ಹೋಗೋ ಒಂದು ಸಲ ಕೇಳ್ಕಿ ಬಂದಿದ್ರೆ ಆತಿತ್ತು. ಅವನಿಗೂ ಗೊತ್ತಲ್ಲ ಹೆಂಗಿದ್ರು ಎಲ್ಲೆಲ್ಲಿ ಕೊಡೋದು ಅಂತ. ಅವರಿಬ್ರು ಗಂಡ ಹೆಂಡತಿ ಹೋಗಿದ್ರು ಆತಿತ್ತು, ಇಲ್ಲದ್ರೆ ಪಾಪಣ್ಣ ಹೋಗಿ ಕೇಳಿದ್ರು ಆತಿತ್ತು. ಹೋಗಿದ್ನಾ ಪಾಪಣ್ಣ? ಇಲ್ಲೇ ಸೀತಾ, ಅವನ ಸ್ವಭಾವ ನಿಂಗೆ ಗೊತ್ತಲ್ಲ. ಎಂತಾರು ಒಂದು ಕೆಲಸ ಹಿಡ್ದ ಅಂದ್ರೆ ಅದೇ ಸಹ್ಯು. ಅತ್ಲಾಗಿತ್ಲಾಗ ಅವೇನಾರು ಜ್ಞಾನ ಮಾಡ್ತಾನ. ಈಗ ಅದೆಂತ ಒಂದು ಚೇಣಿ ಅಂತ ವಹಿಸ್ಕೊಂಡಿದ್ದಾಗಿದೆ, ಅದು ಮಾಡ್ತಾ ಅದಾರೆ ಅಂತ ಮಾಡೋಣ. ಹೊರೆ ಆಗ್ಲ ಅಂಥೇಳಿ ನಮ್ಮನೆ ಗೌಡ್ರು ಗಲಾಟೆ ದಿನಾನು. ಮೊನ್ನೆ ಒಂದು ದಿವಸ ಹೊರೆ ಅಂತ ಇಟ್ಕೊಂಡ್ರು, ಮತ್ತು ಎಂಥದ ಒಂಚೂರು ಸಮ ಆಗ್ಲ ಯಾರೋ ಬರಲ ಅಂತಾನೆ ಎಂಥದ ಅದನ್ನು ಬಿಟ್ಟರು. ಅಂತೂ ಇವತ್ತು ಹೊರೆಯುಂದು ಆತು. ಜನ ಬೇಕಾಗಿದ್ದ ಜನಕ್ಕಿಂತ 2 ಜನ ಜಾಸ್ತಿನೇ ಮಾಡಿದ್ದ, ಬೇಗ ಹೊರೆ ಮುಗೀತು. ಹಾಗೆ ಈಗ ಇದೊಂಥರ ಈ ಬೇಜಾರಿಗೆ ಸಿಟ್ಕೊಂಡಿರ್ತದ. ಅವನ ಮನ್ಸಿಗೆ ಅವ್ನು ನೋಡೇ ಸಿಟ್ಕೊಂಡದೆ ಅಂತ. ಮಕ್ಕ ಕೊಟ್ಟು ಮಾತಾಡಲ್ಲ, ನಾನು ಇಂತಹ ಪರಿಸ್ಥಿತಿಲಿ ನೀ ಏನು ಅಂತ ಕೇಳಲ್ಲ ಅಂತ ಹೇಳಿ ಇದು ಹೇಳೋದು. ಯಾರಿಗಂತ ಹೇಳ್ತೀಯ, ಯಾರಿಗಂತ ಬಿಡ್ತೀಯ ಹೇಳು. ಅಲ್ಲ ಭಾರತಕ್ಕ, ಈಗಲಾರು ನೀವು ಹೇಳ್ತೀರಿ ಅಂತ ಯೋಚನೆ ಮಾಡಿದ್ದೆ ನಾನು. ಹೇಳಲೇ ಇಲ್ಲಲ್ಲ, ಎಲ್ಲ ವಿಚಾರನೂ ಹೇಳ್ಕೊತಿದ್ದಾರೆ, ಇದನ್ನು ಯಾಕೆ ಹೇಳಲ್ಲ? ಏನೋ ಸೀರಿಯಸ್ ಆಗಿ ಆಗಿರ್ಬೇಕು. ಇರಲಿ, ನಿಮ್ಗೆ ಯಾವಾಗ ಮನಸ್ಸು ಬರ್ತದ ಆವಾಗ ಹೇಳಿ. ಅಲ್ಲ, ಅವನಿಗೂ ಒಂಥರ ಕೆಲಸದ ವತಾವತಿ ಅಲ್ಲ ಭಾರತಕ್ಕ. ಇದೇ ನಿಧಾನದಿಂದ ಹೇಳಬೇಕು ಏನಾಗಿದೆ ಏನು ಹೋಗಿದೆ ಅಂತ. ಆವಾಗ ಅವ್ನು ಕೇಳಿದೆ ಎಲ್ಲಿಗೆ ಹೋಗ್ತಾನೆ. ನಾನೊಂದು ಮಾತು ಹೇಳಲ್ಲ, ಅವರವರೇ ಸಮ ಮಾಡ್ಕೊತಾರೆ ಅದನ್ನು. ಮಧ್ಯೆ ನೀನಂತ ಹೇಳಕ್ಕೆ ಹೋಗ್ಬೇಡಿ. ಅಲ್ಲ, ಶಾರದೆಗೆ ಸಮಾಧಾನ ಮಾಡಿ ಅದನ್ನು ಬೇಡ ಅಂತ ಹೇಳಲ್ಲ. ಈ ಪಾಪಣ್ಣನ ಹತ್ರ ಹೋಗಿ ನೀ ಹಂಗೆ ಮಾಡಿದೆ ಅಂತ ಬೈಯೋದು, ಇಲ್ಲಿ ಬಂದು ಶಾರದೆಗೆ ನೀ ಹಿಂಗೆ ಮಾಡಿ ಸರಿ ಇಲ್ಲ ಅಂತ ಬೈಯೋದು, ಅವನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಗಂಡ ಹೆಂಡತಿ ವಿಚಾರ ಅವರವರೇ ಸರಿ ಮಾಡ್ಕೋಬೇಕು ಯಾವತ್ತು. ಇಲ್ಲ ಇಲ್ಲ, ನಾ ಎಂಥದ್ದು ಹೇಳೋಕ್ಕಾಗಲ್ಲ. ಈಗ ಕಲ್ತ್ಕೊಂಡಿದ್ದೆ ಸೀತಾ ನಾನು. ಅವ್ನು ಚಂದಕ್ಕೆ ಅವನ ಹತ್ರ ಮಾತಾಡೋದು, ಇದ್ರ ಚಂದಕ್ಕೆ ಇದ್ರ ಹತ್ರ ಮಾತಾಡೋದು. ಅಲ್ಲ, ಹಂಗಂತೇಳಿ ಒಬ್ರಿಗೊಬ್ರಿಗೆ ಹೊಚ್ಚಾಕೋದು ಆ ಥರ ಅಲ್ಲ. ಈಗ ಅವನ ಹತ್ರ ಏನಾರು ಇದ್ರ ಸುದ್ದಿ ಹೇಳಕ್ಕೆ ಹೋದ್ನೆ, ನಿಂಗೆ ಸೊಸೆನೇ ಹೆಚ್ಚು, ಮಗ ಹೊಟ್ಟೆಲ್ ಹುಟ್ಟಿದ ಮಗ ಬೇಡ ಆಗಿದೆ ಅಂತ ಒಂಥರ ಮಾತಾಡ್ತಾನೆ. ಇದು ಗೊತ್ತಲ್ಲ ನಿಂಗೆ. ಅಯ್ಯೋ, ನೀವು ಮಗ ಏನು ಮಾಡಿದ್ರು ಸರಿ ಅಂತೀರಿ, ನಂದೇ ತಪ್ಪು ಅಂತೀರಿ ಅಂತಿರ್ತದೆ. ಹಾಗಾಗಿ ಏನು ಅವನಿದ್ರೆ ಇದ್ರ ಸುದ್ದಿ ಮಾತಾಡೋಲ್ಲ, ಇದ್ರೆ ಅವನ ಸುದ್ದಿ ಮಾತಾಡೋಲ್ಲ. ಹಂಗಿರ್ಬೇಕಂತ ತೀರ್ಮಾನ ಮಾಡ್ಕೊಂಡೀನಿ. ಎಂತಕ್ಕೂ ಈಗ ಇದೊಂದು ಹಿಂಗೆ ಹಾಕಿ ಕೂತದೆ, ಏನು ಮಾಡೋದು ಅಂತ ನನಗೂ ತಲೆ ಬಿಸಿನೇ. ಅದು ಈಗ ಅಡಿಕೆ ಕೊಯ್ಲು ಅದು ಇದು ಅಂತ ಹೇಳಿ ದಿನ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಪ್ಯಾಟಿಗೆ ಹೋಗ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗಷ್ಟೊತ್ತಿಗೆ ಒಂಚೂರು ಮೊದಲೇ ಗಮನಕ್ಕೆ ಗೊತ್ತಿತ್ತೇನು. ಎಂತ ಮಾಡ್ತೀವಿ, ಮೊನ್ನೆ ಒಂದು ವಾರ ಇಟ್ಟಿಡೀನು ಹೋಗ್ಲ ಅಂತ ಕಾಣ್ತದೆ. ಈ ಫೋನು ಮಾಡಲ ಎಂತದ. ಈಗ ಹೋದ್ಮೇಲೆ ಈ ಥರ ಗೊತ್ತಾಗಿದೆ. ಏನು ಗತಿ ಸಾಯ್ತೀಯ ಹೇಳ. ಅಲ್ಲ ಭಾರತಕ್ಕ, ಈಗ ಹಿಂಗೆ ತಂದು ಕೊಡೋರು ಸುಮಾರು ಈಗ ಅವರು ಹೊಟ್ಟೆ ಪಡಿಗೇನೋ ಮಾಡ್ತಾರೆ, ವ್ಯಾಪಾರ ಮಾಡಬೇಕು ಅಂತ ತಂದು ಕೊಡ್ತಾರೆ ಅಂತ ಮಾಡೋಣ. ಇದ್ರ ಹೆಸರು ಹೇಳಿ ದುಡ್ಡಿಸ್ಕೊಂಡು ಹೋದಾರೆ ಯಾರು? ಅಷ್ಟು ಕ್ಲೋಸ್ ಇರೋರು ಯಾರದಾರ್ರಿ? ಅಲ್ಲಿ ಅಂಗಡಿಯರಾರು ಏನು ಹಂಗೆ ಗೊತ್ತಿಲ್ಲದೆ ಏನು ಕೊಡಲ್ಲ ಬಿಡಿ. ಅವರು ಹೆಸರು ಹೇಳಿದ ಕೂಡಲೇ ಯಾರು ಹಂಗೆ ಕೊಡಲ್ಲ.
ಗೊತ್ತಿರ್ತದೆ ಈಗ ಹಂಗೆ ಮುಖ ಪರಿಚಯ ಇದ್ರೆ ಮಾತ್ರ ಕೊಡ್ತಾರೆ. ಯಾರು ಆದ್ರೆ ಫ್ರೆಂಡ್ ಯಾರು ಹೋಗಿ ಇಸ್ಕೊಂಡಾರ ಕಡಿಕೆ. ಹಾಂ ಗುಣನ ಅಲ್ಲಿ ನೋಡ್ ಸ್ವಲ್ಪ, ಅಲ್ಲಿ ನೋಡ್ತಿ ಅಡಿಕೆ ಎಷ್ಟು ಹಚ್ಚಿಗೆ ಹೋಗ್ಬಿದ್ದು ಅಂತ. ಅದಕ್ಕೆ ಹೇಳೋದು ಕಾಲ್ ಕಡೆ ನೋಡ್ತಾ ಬರ್ಬೇಕು ಅಂತ. ಈಗ ಮಾವು ಬಂದು ಬೈದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ, ನನ್ನ ಸುದ್ದಿ ಏನು ಹೇಳಂಗಿಲ್ಲ. ನಾನು ಇಚ್ಛೆ ಕಡೆಯಿಂದ ಬಂದಿದ್ದೆ. ಪೂರ್ತಿ ಅಡಿಕೆ ಹೆರ್ಕಾಕು, ಒಳ್ಳೆ ಮಾತಲ್ಲ ಅಷ್ಟು ಹೆರ್ಕಾಕು ಹೇಳಿನಿ. ನಾ ಒಂದು ಅಡಿಕೆ ಕೈಯಲ್ಲಿ ಮುಟ್ಟಲ್ಲ. ಗುಬ್ಬಿ ಎಂತದ್ರೆ ಎಂತ ಇಲ್ಲ ಅತ್ತೆ, ಗುಂಡಣ್ಣ ಕಾಲ್ ತಾಸು ಸುಮಾರು ಅಡಿಕೆ ಕ್ಯಾಕ್ ಬೀಳ್ಸಲೆ. ಓ ಪಾರತಜ್ಜಿ ಎಷ್ಟೊತ್ತಲ್ಲಿ ಬಂದಿದ್ದ? ನಾವು ಒಳ್ಳೆ ಆಟ ಆಡ್ತಾ ಇದ್ದು ಕಾಣ್ಲೇ ಇಲ್ಲ. ಅಲ್ಲ ಪಾರತಜ್ಜಿ, ನಾನು ಅವತ್ತು ನಿಮ್ಮನೆಗೆ ಬಂದಾಗ ನಂಗೆ ಗೊತ್ತೇ ಆಗಲ್ಲ. ಫುಲ್ಲು ಹೇಳಿದ್ಮೇಲೆ ಗೊತ್ತಾಗಿದ್ದು. ಶಾರದತ್ತೆ ಒಂದಿನ ಎಲ್ಲ ಮನೆಗೆ ಬಂದಿರ್ಲಂತಲ್ಲ, ಎಲ್ಲಿಗೆ ಹೋಗಿದ್ರ? ಎಂತಕ್ಕೆ ಹೋಗಿದ್ದವ್ರ? ಪಾಪ ಫುಲ್ಲು ಅಳ್ತಾ ಇದ್ದ ಹೇಳ್ಕೊಂಡು.